ಫ್ರೆಂಡ್ಸ್ ಇನ್ನು ಚಿಕ್ಕಿ ಟೇಸ್ಟ್ ಮಾಡಬೇಕು, ಸಕ್ಕತ್ತಾಗಿರುತ್ತೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಈ ಥರ ಡಿಫ್ರೆಂಟ್ ಶೇಪ್ಸ್ ಇದ್ರೇ ಇಷ್ಟ ಆಗತ್ತೆ ಅಲ್ವಾ. ಸೊ ಇಷ್ಟ ಆಯ್ತಾ? ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ರೆಸಿಪಿಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದು ಮಧ್ಯಾಹ್ನಕ್ಕೆ ಬೇಳೆ ಸಾರು ಮಾಡಬೇಕು ಅಂತ ಹೇಳಿ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡೆ. ಒಂದು ಕಡೆ ಬೇಳೆ ನೆನೆಯೋಕ್ಕೆ ಇಟ್ಟಿದ್ದೀನಿ, ಅದು ಸ್ವಲ್ಪ ನೆನಿಬೇಕು. ಅಷ್ಟರಲ್ಲಿ ಸ್ನ್ಯಾಕ್ಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಏಕೆಂದರೆ ಚಿನಿಮಾ ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗ್ಲಿಕ್ಕೆ ಬಂತು. ಸೊ ಒಂದೊಂದಾಗಿ ಸ್ನ್ಯಾಕ್ಸ್ನ ಮಾಡಿಟ್ರೆ ಅವಳಿಗೆ ಸ್ನ್ಯಾಕ್ ಬಾಕ್ಸಿಗೆ ಹಾಕಿ ಕಳಿಸ್ಲಿಕ್ಕೆ ನನಗೂ ಬೆಳಗ್ಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆನೇ ಕುತ್ಕೊಂಡು ಗಡಿಬಿಡಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಸ್ನ್ಯಾಕ್ಸ್ ಈಗ ಅದು ಅಲ್ಲದೆ ಏನಾದ್ರು ತಿನ್ಬೇಕಂತ ಅನ್ಸುತ್ತಲ್ವ ಚಳಿಗೆ, ಹಾಗಾಗಿ ಮಾಡಿಟ್ಬಿಟ್ರೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಇನ್ನು ಹಾಗೆ ತುಂಬ ಜನರು ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ನೀವು ಪಾಪ್ಕಾರ್ನ್ ಹೇಗೆ ಮಾಡ್ತೀರಾ ಅದನ್ನು ಶೇರ್ ಮಾಡಿ ಶರಣ್, ಯಾಕೆಂದರೆ ನಮಗೆ ಏನೋ ಒಂದು ಮಿಸ್ ಆಗತ್ತೆ ಅಂತ ಹೇಳಿ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡಿದರು. ಸರಿ, ನಿಮಗೆ ಅದು ಒಂದು ರೆಸಿಪಿ ತೋರಿಸ್ಬಿಡೋಣ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಚಿಕ್ಕಿ ಮಾಡೋಣ ಅಂತ. ಇದನ್ನು ನೀವು ಪ್ರೋಟೀನ್ ಚಿಕ್ಕಿ ಅಂತ ಕೂಡ ಕರಿಬಹುದು, ಅಥವಾ ಎನರ್ಜಿ ಚಿಕ್ಕಿ ಅಂತ ಕೂಡ ಕರಿಬಹುದು, ಯಾಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ. ಹಾಗಾಗಿ ಸೊ ಅದು ಬೇಳೆ ನೆನೆಯೋಷ್ಟೊತ್ತಿಗೆ ಈ ಸ್ನ್ಯಾಕ್ಸ್ನ ಮಾಡಿಟ್ಬಿಡ್ತೀನಿ. ಫಸ್ಟು ಚಿಕ್ಕಿ ಮಾಡೋಣ. ಸೊ ನಮ್ಗೆ ಏನೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ, ನಮ್ಮ ಮಕ್ಕಳು ಏನೆಲ್ಲ ತಿಂತಾರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೋಬಹುದು. ಇದೇ ಹಾಕ್ಬೇಕಂತ ಏನಿಲ್ಲ. ಫಸ್ಟು ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಇದು ಒಂದು ಅರ್ಧ ಕಪ್ ಅಷ್ಟು ಬಾದಾಮಿ ತೊಗೊಂಡಿದ್ದೀನಿ. ತೀರಾ ಸಣ್ಣನೂ ಅಲ್ಲ, ತೀರಾ ದಪ್ಪನೂ ಅಲ್ಲ, ತಿನ್ನಲಿಕ್ಕೂ ಈಸಿಯಾಗಿರಬೇಕು, ಆ ಥರ ಕಟ್ ಮಾಡಬೇಕು. ನೋಡಿ, ಈ ಸೈಜ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಹಾಕಿಟ್ಕೊಳ್ಳೋಣ. ಹಾಗೆ ಒಂದು 4-5 ಗೋಡಂಬಿ ಕೂಡ ತಗೊಂಡಿದ್ದೀನಿ. ಜಾಸ್ತಿ ಬೇಕು ಅಂದರೂ ಕೂಡ ಹಾಕ್ಕೋಬಹುದು. ಸ್ವಲ್ಪ ಪಿಸ್ತಾ, ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಬೌಲ್ಗೆ ಹಾಕಿಟ್ಕೊಳ್ಳೋಣ. ಸೊ ಮೊದಲೆಲ್ಲ ನಾನು ಏನು ಮಾಡ್ತಾಯಿದ್ದೆ ಗೊತ್ತಾ, ಸೊ ಚಿನಿಮಾಗೆ ನಾನು ಏನು ಕೊಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸು ಅಥವಾ ಅವಳಿಗೆ ಕೆಲವೊಂದು ಇಷ್ಟ ಆಗ್ತಿರ್ಲಿಲ್ಲ, ಅದನ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಕೊಡ್ತಾಯಿದ್ದೆ, ಅಂದರೆ ಗೊತ್ತಾಗಬಾರ್ದು ಅಂತ. ಬಟ್ ಈಗ ಅವಳಿಗೆ ಗೊತ್ತು ಪಿಸ್ತಾ ಅಂದರೆ ಹೇಗಿರುತ್ತೆ, ಕಾಜು ಹೇಗಿರುತ್ತೆ ಟೇಸ್ಟ್. ಸೊ ಅದೆಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ದಪ್ಪನೇ ಕೊಡ್ತಾಯಿದ್ದೀನಿ. ಜೊತೆಗೆ ಏನು ನಮಗೂ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ತೀರಾ ಸಣ್ಣ ಆದ್ರೂ ನಮ್ಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ಇವಾಗ ಸ್ವಲ್ಪ ದಪ್ಪನೇ ಕಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳೇ ಒಂದು ವೇಳೆ ಅಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟಪಟ್ಟು ತಿಂದಿಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ. 1 ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. ಸೊ ಇದು ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಕೆಲವರು ಕುಂಬಳಕಾಯಿ ತಿನ್ನಬಾರ್ದು, ಕುಂಬಳಕಾಯಿ ಬೀಜ ತಿನ್ನಬಾರ್ದು ಅಂತ ಹೇಳ್ತಾರೆ ನಮ್ಮದ್ರಲ್ಲಿ. ಬಟ್ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಂಡಿರ್ತೀನಿ. ಈಗ ಇದನ್ನು ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ನಾವು ಫಸ್ಟ್ಗೆ ಕಟ್ ಮಾಡ್ಕೊಂಡಿದ್ವಲ್ವ ಬಾದಾಮಿ, ಪಿಸ್ತಾ, ಕಾಜು, ಅದು 3ನ್ನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಹಾಗೆ ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ, 1 ಟೀ ಸ್ಪೂನಷ್ಟು ಅಗಸೆ ಬೀಜ ಕೂಡ ಹಾಕ್ತಾ ಇದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ ಒಂದು 30 ಸೆಕೆಂಡ್ಸ್ ಈ ರೀತಿ ಹುರ್ಕೋಬೇಕು. ಇದು ಕೂಡ ಆಗಿದೆ.
ಇದೇ ಬೌಲ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನಷ್ಟು ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಟೇಸ್ಟ್ಗೆ ಮತ್ತು ಅಲ್ಲಲ್ಲಿ ಸಿಗಬೇಕಷ್ಟೆ. ಸೊ ಇವೆಲ್ಲ ಸಣ್ಣದಲ್ವಾ, ಬೇಗನೆ ಈ ಕೆಂಪಗಾಗ್ಬಿಡತ್ತೆ, ಹಾಗಾಗಿ ಒಂದೊಂದಾಗೆ ಹುರಿತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟೆ. ಇದನ್ನು ಕೂಡ ಈ ಬೌಲ್ಗೆ ಹಾಕ್ಕೊಳ್ಳೋಣ. ಇನ್ನು ಇದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನೀರು. ಬೆಲ್ಲ ಚೆನ್ನಾಗಿ ಕರಗಬೇಕು, ಒಂದೆಳೆ ಪಾಕ ಬರಬೇಕು. ಸೊ ಒಂದು ವೇಳೆ ಏನಾದರೂ ಬೆಲ್ಲದಲ್ಲಿ ಕಲ್ಲಿತ್ತು ಅಂದರೆ ನೀವು ಸೋಸ್ಕೊಂಡ್ಬಿಟ್ಟು ಉಪಯೋಗಿಸಿ. ಬಟ್ ನಾನು ಇದು ಒಳ್ಳೆ ಕ್ವಾಲಿಟಿ ಬೆಲ್ಲ ಯೂಸ್ ಮಾಡ್ತೀನಿ, ಸುಮಾರು ಸಲ ಯೂಸ್ ಮಾಡಿದ್ದೀನಿ. ಆ ಥರ ಕಸ ಕಲ್ಲು ಏನೂ ಇರಲಿಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ತಗೊಂಡಾಗ ಒಂದೆಳೆ ಪಾಕ ಬರಬೇಕಷ್ಟೆ. ಈಗ ನಾವು ಹುರಿದಿಟ್ಕೊಂಡಿರುವಂತಹ ಈ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ನೋಡಿ, ಈಗ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಇದನ್ನು ಉಂಡೆ ರೀತಿಯಲ್ಲಾದರೂ ಶೇಪ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡ್ಕೊಡ್ಬೋದು. ಬಟ್ ಮಕ್ಕಳಿಗೆ ಈ ಥರ ಡಿಫ್ರೆಂಟ್ ಶೇಪ್ಸ್ ಇದ್ರೇ ಇಷ್ಟ ಆಗತ್ತಲ್ವ. ಸೊ ನಾನಿವತ್ತು ಹಾರ್ಟ್ನ ಯೂಸ್ ಮಾಡ್ತೀನಿ, ಹಾರ್ಟ್ ಶೇಪ್ನ. ಸೊ ಇದರಿಂದ ಚಿಕ್ಕಿಸ್ನ ಮಾಡೋಣ. ಈ ಥರ ಸ್ಪೂನಲ್ಲಿ ತೊಗೊಂಡ್ಬಿಟ್ಟು ಮೊಳ್ಗೆ ಹಾಕೊಳ್ಳೋಣ. ಸೊ ನಾನಿಲ್ಲಿ ಫ್ಲವರ್ ಮೋಲ್ಡ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಹಾಕಿಬಿಟ್ಟು ಪ್ರೆಸ್ ಮಾಡಬೇಕು, ಸೆಟ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಈ ಥರ ಮೋಲ್ಡಿಂದ ಸಪ್ರೇಟ್ ಮಾಡಿಬಿಡಬೇಕು. ಇದು ಸ್ವಲ್ಪ ಒಣಗ್ಲಿಕ್ಕೆ ಬಿಡಬೇಕು, ಇನ್ನೂ ಬಿಸಿ ಇದೆ ಅಲ್ವಾ, ಒಣಗ್ಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇನ್ನೊಂದನ್ನು ಹಾಕಿ ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ನಾರ್ಮಲಾಗಿ ನಾವು ಚಿಕ್ಕಿ ಮಾಡಬೇಕಂದ್ರೆ ಒಂದ್ಸಲ ಹಾಕಿ ಎಲ್ಲ ಒತ್ಬಿಡ್ತೀವಿ, ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಬಟ್ ಈ ಥರ ಮಕ್ಕಳಿಗಂತ ಮಾಡ್ಕೊಡ್ಬೇಕಂದ್ರೆ ಈ ಥರ ಶೇಪ್ಸ್ ಎಲ್ಲ ಮಾಡಬೇಕು. ಬಟ್ ಮಾಡೋ ಟೈಮ್ನಲ್ಲಿ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಗಟ್ಟಿ ಆಗಿಬಿಡತ್ತೆ. ಗಟ್ಟಿ ಆದಾಗ ಬರೋದಿಲ್ಲ. ಇನ್ ಕೇಸ್ ನೀವು ಟ್ರೈ ಮಾಡಿದ್ರೆ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಡಿಟೇಲಾಗಿ ಹೇಳ್ತಾ ಇದ್ದೀನಿ. ಆ ರೀತಿ ಸ್ವಲ್ಪ ಒಣಗ್ದಂಗೆ ಅನ್ನಿಸ್ತು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಬಿಡಿ, ಆ ಪಾಕ ಮತ್ತೆ ಏನು ತೆಳುವಾಗಿ ಆಗತ್ತಲ್ವ. ಸೊ ಆ ನಂತರ ಮತ್ತೆ ಮೋಲ್ಡ್ಗೆ ಈ ಥರ ಹಾಕಿಬಿಟ್ಟು ಒಂದೊಂದನ್ನೇ ರೆಡಿ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಇದು ಡಿಫಿಕಲ್ಟ್ ಆಗುತ್ತೆ ಅಂದರೆ ನಾರ್ಮಲ್ ಚಿಕ್ಕಿ ಹೇಗೆ ಮಾಡ್ತೀವಲ್ವ, ಹಾಕಿಬಿಟ್ಟು ಲಟ್ಟಣಿಗೆಯಿಂದ ಒತ್ಬಿಟ್ಟು ಕಟ್ ಮಾಡಿಬಿಡಿ, ಈಸಿ ಆಗುತ್ತೆ. ಬಟ್ ನಮ್ಮ ಚಿನಿವಾಗೋಸ್ಕರ ನಾನು ಈ ಥರ ಏನಾದರೂ ಡಿಫ್ರೆಂಟ್ ಮಾಡಿಕೊಡ್ತಾ ಇರ್ತೀನಿ, ಅವಳಿಗೂ ಇಷ್ಟ ಆಗುತ್ತೆ. ಬಿಸಿ ಇರುತ್ತೆ, ಕೇರ್ಫುಲ್ಲಾಗಿ ಮಾಡಬೇಕು. ಓಕೆ ಫ್ರೆಂಡ್ಸ್, ಇನ್ನೇನು ಚಿಕ್ಕಿ ರೆಡಿಯಾಗಿದೆ. ಸೊ ಕಂಪ್ಲೀಟಾಗಿ ಸೆಟ್ ಆಗಿಬಿಟ್ಟಿದೆ. ಆ್ಯಂಡ್ 12 ಪೀಸ್ ಆಗಿತ್ತು. ಅದರಲ್ಲಿ ಒಂದು ರಾಜು ಒಂದು ಚಿನಿಮ ತಿಂದಿದ್ದಾರೆ, 10 ಇದೆ. ಅಂದರೆ ನಾನು ಅಳತೆ ಪ್ರಕಾರ ತೊಗೊಂಡಿದ್ನಲ್ವ, ಅದರಿಂದ ಆರಾಮ್ಸೆ 12 ಪೀಸ್ ಆಗತ್ತೆ. ಸೊ ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಆರಾಮ್ಸೆ ಒಂದು 10 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಅದು ಕ್ರಿಸ್ಪಿನೆಸ್ ಹೊಂಟೋಗ್ಬಿಡುತ್ತೆ. ಅದಕ್ಕಾಗಿ ಫ್ರೆಂಡ್ಸ್, ಇನ್ನು ಚಿಕ್ಕಿ ಟೇಸ್ಟ್ ನೋಡಬೇಕು, ಸಕ್ಕತ್ತಾಗಿರುತ್ತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ಏನಪ್ಪ ಅಂದರೆ ಸ್ವಲ್ಪ ಡಾರ್ಕ್ ಆಗಿದೆ ಅಲ್ವಾ, ಬೆಲ್ಲ ಡಾರ್ಕ್ ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಅದೇ ನಾರ್ಮಲ್ ವೈಟ್ ಬೆಲ್ಲ ಯೂಸ್ ಮಾಡೋದಿತ್ತು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಇದು ಮಾತ್ರ ದಿನಾಲೂ ಒಂದು ತಿನ್ನೋದ್ರಿಂದ ನನಗೆ ಕೇಳ್ತಿರ್ತಾರೆ, ನಿಮ್ಮ ಚಿನಿಮಗೆ ಹೇರ್ಗೆ ಏನು ಶಾಂಪು ಯೂಸ್ ಮಾಡ್ತೀರಂತ. ನಾವು ಶಾಂಪೂ ಯೂಸ್ ಮಾಡೋದು, ಎಣ್ಣೆ ಯೂಸ್ ಮಾಡೋದ್ರ ಜೊತೆಗೆ
ಸೊ ಈ ಥರ ನಮ್ಮ ಹೊಟ್ಟೆ ಒಳಗೂ ಕೂಡ ಕೊಡಬೇಕು. ಸೊ ಇದರಿಂದ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ. ಇದರಲ್ಲಿ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಯೂಸ್ ಮಾಡಿದ್ದೀವಲ್ವ, ಇದು ಹೇರ್ ಗ್ರೋತಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಥರ ಹೇಳ್ತಾ ಹೋದರೆ ಜಾಸ್ತಿ ಬೆನಿಫಿಟ್ಸ್ ಇದೆ. ಕ್ಯಾಲ್ಶಿಯಂ ಸಿಗುತ್ತೆ. ಹಾಗಾಗಿ ದಿನ ಒಂದು ಪೀಸ್ ಮಕ್ಕಳಿಗೆ ಅಥವಾ ನಿಮಗೆ ಆಗಿರ್ಬೋದು ಒಂದು ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಹೇರ್ ಗ್ರೋತಿಗೆ ಕೇಳ್ತಾ ಇರ್ತೀರಲ್ವ, ಇದನ್ನು ಟ್ರೈ ಮಾಡಿ ಮಕ್ಕಳಿಗೆ, ಚೆನ್ನಾಗಿ ಒಳ್ಳೆ ಹೇರ್ ಗ್ರೋತ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕಾಗಿ ನಾನು ಜೋಳ ಯಾವಾಗಲೂ ತಂದಿಟ್ಕೊಂಡಿರ್ತೀನಿ. ಸೊ ಯಾವಾಗ ಬೇಕು ಅಂದರೆ ಅವಾಗ ಮನೆಗೆ ಯಾರಾದರೂ ಬಂದರು ಅಂದ್ರೂ ದಿಢೀರ್ ಅಂತ ಮಾಡ್ಬೋದು. ಜಸ್ಟ್ 2 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಕೆಲವರು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಸೊ ನಾನು ಇದು kg ಲೆಕ್ಕದಲ್ಲಿ ತೊಗೊಂಡ್ಬಿಡ್ತೀನಿ. ರೆಡಿಮೇಡ್ ಅಲ್ಲ, ಅಂದರೆ ಪ್ಯಾಕೆಟ್ ಬರುತ್ತಲ್ವ ಆ ಥರ ತೊಗೊಳಲ್ಲ, kg ಲೆಕ್ಕದಲ್ಲಿ ತೊಗೊಳ್ತೀನಿ. ಸೊ ಇದು ಸಿಂಪಲಾಗಿ ಮಾಡ್ಬೋದು ಇದನ್ನು. ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಈ ಥರ ಒಂದು ಬೌಲ್ಗೆ ಏನೆಲ್ಲ ಬೇಕೋ ಹಾಕ್ಕೊಂಬಿಡ್ತೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಾಳು ಮೆಣಸಿನ ಪುಡಿ ಆಪ್ಷನಲ್, ಬೇಕು ಅಂದರೆ ಹಾಕೋಬಹುದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಒಂದು ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ. ಸೊ ಮೂರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಟ್ಟಿಗೆ ಹಾಕ್ಬಿಡ್ಬೋದು. ಮಸಾಲೆ ಅಂತೂ ಇಷ್ಟೇ, ನೇನಿಲ್ಲ, ರೆಡಿಯಾಗಿದೆ. ಸೊ ಈಗ ಮಾಡೋಣ. ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ನೀವು ಅದೇ ಕಡಾಯಿನಲ್ಲಿ ಬೇಕು ಅಂದರೂ ಕೂಡ ಮಾಡ್ಬೋದು. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಬಳಸ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಎಲ್ಲ ಡ್ರೈ ಆಗಿಬಿಡುತ್ತೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕೂಡ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅರಿಶಿನ, ಉಪ್ಪು, ಕಾಳು ಮೆಣಸಿನ ಪುಡಿ ರೆಡಿ ಮಾಡ್ಕೊಂಡಿದ್ವಲ್ವ, ಇದು ಕಾದ್ಮೇಲೆ ಹಾಕಬೇಕು. ಆಮೇಲೆ ನಾನಿಲ್ಲಿ ಒಂದು 3/4 ಕಪ್ನಷ್ಟು ಮೆಕ್ಕೆಜೋಳ ತೊಗೊಂಡಿದ್ದೀನಿ. ಸೊ ನೀವು ಕ್ವಾಂಟಿಟಿ ಜಾಸ್ತಿ ಆದರೂ ಮಾಡ್ಬೋದು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು. ಇದನ್ನು ಕೂಡ ಹಾಕ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೋಬೇಕು. ಸೊ ಒಂದು 30 ಸೆಕೆಂಡ್ಸ್ ಆದರೂ ಇದನ್ನು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಕುಕ್ಕರ್ನಲ್ಲಿ ಮಾಡೋದಿತ್ತು ಅಂತ ಹೇಳಿದ್ರೆ ಕುಕ್ಕರ್ ವಿಷಲು ಮತ್ತು ಗ್ಯಾಸ್ಕೆಟ್ ಎರಡನ್ನೂ ತೆಗೆದುಬಿಡಬೇಕು. ಈಗ ಕುಕ್ಕರ್ ಲಿಡ್ನ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಜಸ್ಟ್ 2 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಪಟ್ 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 ಅಂತ ಹೇಳಿ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಮಧ್ಯ ಮಧ್ಯೆ ಮಿಕ್ಸ್ ಮಾಡಬೇಕು. ಆ ಪಟ್ ಪಟ್ ಅನ್ನೋ ಸೌಂಡ್ ಯಾವಾಗ ಸ್ಟಾಪ್ ಆಗುತ್ತಲ್ವ, ಸೊ ಅವಾಗ ಎಲ್ಲ ಮೆಕ್ಕೆಜೋಳನೂ ಚೆನ್ನಾಗಿ ಪಫ್ ಆಗಿರುತ್ತೆ. ಓಕೆ, ಈಗ ಸ್ಟಾಪ್ ಆಗಿದೆ ಅಲ್ವಾ, ಗ್ಯಾಸ್ನ ಆಫ್ ಮಾಡಿಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಅವಾಗಲೇ ಕಾಳು ಮೆಣಸಿನ ಪುಡಿ ಹಾಕಿದ್ವಲ್ವಾ, ಬೇಕು ಅಂದರೆ ಸೊ ಈ ಥರ ಸ್ವಲ್ಪ ಮೆಕ್ಕೆಜೋಳನ ತೆಗೆದ್ಬಿಟ್ಟು ಇಲ್ಲಿ ಬೇಕಂದರೆ ಕಾಳು ಮೆಣಸಿನ ಪುಡಿನ ಉದುರಿಸ್ಕೋಬೋದು. ಆಮೇಲೆ ಮತ್ತೆ
ಇನ್ನು ಉಳಿದಿರೋದನ್ನು ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಕಾಳುಮೆಣಸಿನ ಪುಡಿನ ಮಿಕ್ಸ್ ಮಾಡ್ಕೋಬೋದು. ನೋಡಿ ಎಲ್ಲ ಮೆಕ್ಕೆಜೋಳನೂ ಪರ್ಫೆಕ್ಟಾಗಿ ಆಗಿದೆ, ಒಂದೂ ಸೀದೋಗಿಲ್ಲ. ಸಂಜೆ ಟೀ ಟೈಮ್ಗೆ ಅಥವಾ ಮೂವಿ ಏನಾದರೂ ನೋಡ್ತಾ ಇದ್ದರೆ ಚೆನ್ನಾಗಿರುತ್ತೆ, ಒಳ್ಳೆ ಟೈಮ್ ಪಾಸ್. ಆ್ಯಂಡ್ ಇನ್ನು ಮಳೆ ಬೇರೆ ಬರ್ತಾ ಇರತ್ತಲ್ವ, ಆ ಟೈಮ್ನಲ್ಲಂತೂ ಸಖತ್ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಆ್ಯಂಡ್ ಇನ್ನೊಂದು ಬೆಣ್ಣೆ ಯಾಕೆ ಹಾಕಿದೆ ಅಂದರೆ, ಸೊ ನಾವೀಗ ಹೊರಗಡೆ ತರ್ತೀವಲ್ವ, ಸೊ ಅದು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೇಮ್ ಟೇಸ್ಟ್ ಬೇಕು ಅಂದರೆ ನಾವು ಬೆಣ್ಣೆ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಒಂದು ವೇಳೆ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂದರೆ ಮೇಲ್ಗಡೆ ಉಪ್ಪು ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು. ಸೊ 2 ಸ್ನ್ಯಾಕ್ಸ್ ರೆಡಿಯಾಗಿದೆ. ಈಗ ಚಿನಿಮನ್ ಕರಿತೀನಿ, ಇಲ್ಲಾಂತ ಹೇಳಿದ್ರೆ ಅವಳು ಮಧ್ಯೆ ಮಾಡೋಕ್ಕೆ ಬಿಡಲ್ಲ ನನಗೆ, ಅದಕ್ಕೆ ಕರೆದಿರಲಿಲ್ಲ. ಚಿನಿಮಾ ಚಿನಿಮಾ ಸರ್ಪ್ರೈಸ್. ಏನದ ನಿನ್ಗೆನೆ ಇನ್ನೊಂದೇನೋ ಮಾಡಿದ್ದೀನಿ ಗೊತ್ತಾ? ಟೇಸ್ಟ್ ಮಾಡು, ಹೆಂಗಿದೆ ನೋಡು. ಇಷ್ಟ ಆಯ್ತಾ? ಇದು ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟಿದ್ದಾಳೆ ಅವಳು. ಟೇಸ್ಟ್ ಮಾಡಿದ್ದಾಳೆ ಅಲ್ಲ, ತಗೊಂಡು ತಿಂದ್ಬಿಟ್ಟಿದ್ದೀನಿ ಆಗಲೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ 2 ಸ್ನ್ಯಾಕ್ ರೆಸಿಪೀಸ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಪಾಪ್ಕಾರ್ನ್ ಮಾಡೋದು ತುಂಬ ಜನರು ಕೇಳ್ತಾ ಇದ್ರಿ, ಅದಕ್ಕಾಗಿ ನಿಮಗೆ ಈ ರೆಸಿಪಿ ತೋರಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ಫುಡ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.